ಅಮ್ಮ ಈಗ ನೀವು ಮಾತಾಡ್ತಾ ಮಾತಾಡ್ತಾ ಒಂದಷ್ಟು ವಿಚಾರಗಳನ್ನ ಹೊರಗಡೆ ತಂದ್ರಿ. ಬೇಜಾರಾಗುತ್ತೆ, ಮನೆಗಳ ಬಗ್ಗೆ ಬರೀತಾರೆ, ಬೇರೆಯವ್ರ ಮನೆಯಲ್ಲೆಲ್ಲ ಆತರ ನೆಗೆಟಿವ್ ಆಗಿ ಬರೆಯುವಂತವ್ರಿಗೆ ನಿಮ್ಮ ಆನ್ಸರ್ ಏನು? ನಾನು ಹೇಳೋದು ಏನ್ ಗೊತ್ತಾ, ಒಂದ್ ಮನೇಲಿ ಜಗಳ ಇರದಿರೋ ಮನೆ ಯಾವ್ದು ಇಲ್ಲ. 100%. ಆಮೇಲೆ ಫ್ಯಾಮಿಲಿ ಬರ್ತಾ 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 ಚೇಂಜಸ್ ಬರುತ್ತೆ. ಈಗ ನೀವಿದ್ದೀರಾ, ನಿಮ್ಗೊಂದ್ ಮಗು ಆಗುತ್ತೆ, ಅದಕ್ಕೊಂದ್ 20 ವರ್ಷ ಆಗುತ್ತೆ, ಅದು ನಿಮ್ ಮಾತು ಕೇಳಲ್ಲ. ಹೌದು. ನೀವ್ ಎಷ್ಟೇ ಮಾಡಿದ್ರು ನೀವು ಒಂಚೂರು ಟೇಸ್ಟ್ಫುಲ್ ಆಗಿ ವಾಲ್ಬೇಕು ಆ ಕಡೆಗೆ. ನೀವೇ ಮಗನಿಗೆ ಫ್ರೆಂಡ್ ಆಗ್ಬೇಕು. ನಾನು ಹೇಳೋದು ಪ್ರತಿಯೊಬ್ರು, ನಾನು ಅಷ್ಟೇ ನನ್ನ ಮಗನಿಗೆ ಅವ್ರ ಅಪ್ಪಂಗೆ ಗೊತ್ತಿಲ್ಲ ಬೇಕಾದಷ್ಟು ಸುಳ್ಳು ಹೇಳಿದೀನಿ ನಾನು. ಯಾಕೆ ನನ್ನ ಮಗನ ಒಂದ್ ದಾರಿಗೆ ತರಕ್ಕೆ. ಅವ್ರ ಅಪ್ಪಂಗ್ ಕೋಪ, ಏನ್ ಅವ್ನು ಕುಣ್ಕುಂಡ್ದಂಗ್ ಕುಡಿತೀಯ ನೀನು, ಅವ್ನು ಹೇಳ್ದಂಗೆ ಕೇಳಿ. ಇವತ್ತು ಏನಾಗಿದ್ದಾನೆ, ಹೌದು ನಾವು ಮಕ್ಳನ್ನ ಒಂದ್ಸರಿ ಫ್ರೆಂಡ್ ಆಗ್ಬೇಕು, ಒಂದ್ಸತಿ ಸ್ಟ್ರಿಕ್ಟ್ ಆಗು ಇಟ್ಟಿರ್ತೀವಿ ಫ್ರೆಂಡ್. ಈಗ ಅವ್ರ ಅಪ್ಪ ಸ್ಟ್ರಿಕ್ಟ್, ಅವ್ರ ಹತ್ರ ಏನು ಮತ್ತೆ ಹಂಗಂತ ನಾವು ತಂದೆ ತಾಯಿ ಫ್ಯಾಮಿಲಿ ಒಂದ್ ಮನೆಗೆ ಹಚ್ಚಕ್ ನೋಡ್ಬಾರ್ದು, ಆರ್ಸಕ್ ನೋಡ್ಬೇಕು. ನಾವೇ ನನ್ನ ಅನುಭವ ಆಗುತ್ತೆ ರೀ ಎಲ್ಲರ ಮೇಲೂ. ಈಗ ಎಷ್ಟೋ ಜನ ಗಂಡ ಹೆಂಡತಿ ಜಗಳಾಡ್ಕೆ ನನ್ನ ಹತ್ರ ಬರ್ತಾರೆ, ನಾನು ಅದು ಹೇಳ್ಬಾರ್ದು. ನಾನು ಅವ್ರಿಗೆ ನನ್ನ ಫ್ರೆಂಡ್ ಮಕ್ಳು ಇರ್ಬೋದು, ಇನ್ಯಾರ ಇರ್ಬೋದು, ನಾನು ಬುದ್ಧಿ ಹೇಳ್ತೀನಿ. ನಿಮ್ ಅತ್ತೆ 30 ವರ್ಷ ಎತ್ತು ಸಾಕ್ಯವ್ರೆ ನಿನ್ ಮಗನ್ನ, ನಿನ್ ಗಂಡನ. ನಿನಗೆ ಹೋದ ತಕ್ಷಣ ಅತ್ತೆಗೆ ನೀನು ದೂರ ಇಡಕ್ಕೆ ನೋಡ್ತಾ ಇದೀಯಲ್ಲ, ನಿನಗೆ ಎಷ್ಟು ಸರಿ ಅನ್ಸುತ್ತೆ ಇದು? ನಿಮ್ಮ ಅಮ್ಮ ನಿನ್ ಸಾಕ್ತಂಗ ಅವ್ರು ಸಾಕಿಲ್ವೇನೆ ಅಂತ ನಾನು ಬುದ್ಧಿ ಹೇಳಿ ಕಳ್ಸಿದೀನಿ. ಆಮೇಲೆ ಅವಳು ರಿಯಲೈಸ್ ಮಾಡ್ಕೊಂಡು ಬಂದ್ ನನ್ನ ಹತ್ರ ಖುಷಿ ಪಟ್ಟಕ್ಕೆ ಹೋಗ್ಯವಳೆ. ನಾನು ಹೇಳ್ದೆ, ನೀನ್ ಬಟ್ಟೆ ತಗತಿಯಲ್ಲ, ನಿಮ್ಮ ಅತ್ತೆಗೆ ಒಂದ್ ಸೀರೆ ತಂದ್ಕೊಡೋ, ಖುಷಿ ಆಯ್ತಾರೆ. ಯಾಕೆ ತಂದ್ಕೊಡ್ಬಾರ್ದು? ನೀನ್ ದುಡಿತಾ ಇದೀಯ, ಕೆಲ್ಸಕ್ಕೆ ಹೋಗ್ತೀಯಾ, ಯಾಕೆ ನೀನು ಸೀರೆ ತಂದ್ಕೊಡ್ಬಾರ್ದು ನಿಮ್ಮ ಅತ್ತೆಗೆ? ಆಯ್ತು ಅವ್ರಿಗೆ ಬೇಡ, ಅವ್ರ ಹತ್ರ ಇದೆ, ನಿನ್ ಖುಷಿಯಿಂದ ಒಂದ್ ತಂದ್ಕೊಡು. ಅವಾಗ ನನ್ ಸೊಸೆ ನಂಗೆ ಸೀರೆ, ಅವ್ರ ಮಗ ತಂದ್ಕೊಡೋದ್ ಬೇರೆ, ಗಂಡ ನೀನ್ ತಂದ್ಕೊಡೆ. ನೀನ್ ನಿಮ್ಮ ಅತ್ತೆನ ಅಮ್ಮನ್ ತರ ನೋಡೆ ಮೊದ್ಲು. ಅವ್ರ ಅಮ್ಮನ್ ತರ ನೋಡಿದ್ರೆ ಅವ್ರು ನಿನ್ ಸೊಸೆ ತರ ನೋಡ್ತಾರೆ. ನೀನು ನಿನ್ ಗಂಡ ಮಾತ್ರ ಬೇಕು, ಅವ್ರ ಅತ್ತೆ ಬೇಡ ಅಂದ್ರೆ ಹೆಂಗೆ ಅಂತೆಲ್ಲ ಹೇಳಿದೀನಿ. ನಾವ್ ಇನ್ನೊಬ್ರಿಗೆ ಬುದ್ಧಿ ಹೇಳ್ತೀವಿ, ನಾವು ನಮ್ ಸೊಸೆ ಬಳಸಕ್ ಗೊತ್ತಿಲ್ವೇನ್ರಿ ನಮ್ಗೆ? ನಾನ್ ಹೇಳೋದು ಅಂತವ್ರಿಗೆ ನಾನ್ ಬುದ್ಧಿ ಹೇಳಮ್ಮ. ಎಷ್ಟು ಮಾರ್ಗದರ್ಶನ ಮಾಡಿದ್ದಾನೆ, ಎಷ್ಟು ಜನಕ್ಕೆ ಅವ್ನ್ ಚಿಕ್ಕ ವಯಸ್ಸಿಂದನೂ ಎಷ್ಟೋ ಜಮೀನುಗಳು ಎಲ್ಲ ಸೆಟ್ರೇಟ್ ಮಾಡಿದ್ದಾನೆ, ಗೊತ್ತಾಯ್ತಾ? ಬೇಕಾದ್ರೆ ಇವತ್ತು ನಾನು ಹೆಸರು ಹೇಳಲ್ಲ, ಗರುಡಾರಾಮ್ ಅವ್ರದ್ದು ಒಂದು ಯಾವ್ದೋ ಫ್ಯಾಮಿಲಿ ಜಮೀನ್ದೊಂದು ಆಗಿತ್ತು ಅಲ್ಲೆಲ್ಲೋ, ಇವನೇ ಕುತ್ಕೊಂಡು ಎಲ್ಲ ಸೆಟ್ರೇಟ್ ಮಾಡ್ಕೊಟ್ಟ. ಹೆಸರುಗಳು ಬೇಡ, ಗೊತ್ತಾಯ್ತಾ? ಅವ್ರ ತಂದೆ ನನಗೆ ಸಾಯೋವರೆಗೂ ಹೇಳೋರು, ಅಮ್ಮ ನಿಮ್ಗೊಂದು ಅಪಾರ್ಟ್ಮೆಂಟ್ ಕೊಡ್ತೀನಿ, ನಿಮ್ ಮಗನಿಂದ ನಮ್ ಕೋರ್ಟಿಗೆ ಹೋಗಿದ್ ವಾಪಸ್ ಬಂತು. ಆ ಕೆಪಾಸಿಟಿ ಇದೆ ರೀ ಅವನಲ್ಲಿ, ಅದನ್ನ ಕಲ್ಸಿದೀವಿ. ಒಳ್ಳೇದ್ ಮಾತ್ರ ಫಾಲೋ ಮಾಡ್ಬೇಕು, ಗೊತ್ತಾಯ್ತಾ? ಒಳ್ಳೇದು ಬರುತ್ತೆ. ಈಗ ನೀವು ಹೋಗ್ತಾ ಆಕ್ಸಿಡೆಂಟ್ 1000 ಆಗುತ್ತೆ, ಎಲ್ಲ ಒಳ್ಳೇದೇ ಬಂದ್ಬಿಟ್ರೆ ವಿಧಿ ಅಂತ ಒಬ್ಬ ಇರ್ತಾನೆ. ಅದ್ರಲ್ಲಿ ನಾವ್ ಏನ್ ಬೆಟರ್ ಮಾಡ್ಬೋದು? ಆಗೋಯ್ತು, ಬಿದ್ಬಿಟ್ವಿ, ಎದ್ಬಿಟ್ವಿ, ಆಕ್ಸಿಡೆಂಟ್ ಆಗೋಯ್ತು, ಇಲ್ಲ ಹೆಂಡತಿ ಜಗಳ ಬರುತ್ತೆ, ಅದನ್ನ ನಾವು ಹಿರೀಕರಾಗಿ ಹಿಂದೆ ಎಲ್ಲ ಏನ್ ಮಾಡೋರು ಹೇಳಿ, ಸರಿ ಮಾಡಕ್ ನೋಡೋರು. ಅದನ್ನ ನಾವು ಆತ್ಮೀಯವಾಗಿ ಹೇಳೋದು. ಯಾವತ್ತು ಗಂಡ ಹೆಂಡತಿ ಹೊಡಿಯೋದು, ಸಂಸಾರ ಬಿಡ್ಸೋದು, ಇದೆಲ್ಲ ಮಾತಾಡೋದು ಪಾಪ, ಗೊತ್ತಾಯ್ತು? ನೀವ್ ಬೇಕಾದ್ರೆ ಇತಿಹಾಸ ತೆಗೆದು ಓದಿ. ಮಾಡ್ದವ್ರ ಪಾಪ ಆಡ್ದವ್ರ ಬಾಯ್ಲಿ ಅಂತ ಮಾತಾಡಕ್ ಹೋಗ್ಬಾರ್ದು ನಾವು. ಅದನ್ನ ಬಿಟ್ಬಿಡ್ಬೇಕು, ಕ್ಷಮಿಸ್ಬೇಕು. ದೊಡ್ಡವ್ರ ಹಂಗೆ ಬೈದು ಅಂದು, ಈಗ ನಾವ್ ಎಷ್ಟೋ ಸರಿ ಮದ್ವೆ ಮಾಡ್ಕೊಳ್ಳಲ್ಲ, ಗಂಡು ಬೇಡ ಅಂದ್ರೆ ಬೈಯವ್ರು ನಮ್ಗೆ. ಏನ್ ಬೇಕು ಮಾಡ್ಕೊ ಅಂತ ಎದುರಿಸಿ ಮದ್ವೆ ಮಾಡೋರು. ಚೆನ್ನಾಗಿದ್ದೀವಿ ಈಗ ನಾವು. ನಾನು ನಮ್ಮ ಯಜಮಾನ್ರು ಮಾಡ್ಕೊಳ್ಳಲ್ಲ ಅಂತಾನೆ ಇದ್ದೆ. ನಮ್ಮಮ್ಮ, ನಮ್ಮ ಯಜಮಾನ್ರು, ನನ್ನ ತಮ್ಮ, ಸಾರಿ ನಮ್ ಡ್ಯಾಡಿ, ನಮ್ಮಪ್ಪ, ಅವರೆಲ್ಲರೂ ಬೈದು ಮಾಡಿದ್ರು. ಇವತ್ ನಾನ್ ಚೆನ್ನಾಗಿಲ್ವಾ? ಅದೆಲ್ಲ ದೊಡ್ಡವ್ರ ಕೈಲೇ ಇರೋದು. ಹಂಗಾಗಿ ನಾವು ಮಗನಿಗೆ ಒಳ್ಳೇದ್ ಕಲ್ಸಿದೀವಿ. ಆಮೇಲೆ ನೀವು ನಮ್ ಕೊತ್ತಲವಾಡಿ ಬಗ್ಗೆ ಮಾತಾಡ್ಬೇಕು. ನಮ್ ಮನೆ ಚರಿತ್ರೆ ಬೇಕಾದ್ರೆ ಎಲ್ರಿಗೂ ಒಂದೊಂದು ಎಪಿಸೋಡ್ ಮಾಡ್ಕೊಡ್ತೀನಿ, ಅದು ಬೇಡ. ಈಗ ನಮ್ಮ ಹುಡುಗರು ಕಷ್ಟಪಟ್ಟು ಹೊಸ ಟೀಮ್ ಬಂದಿದೆ, ಅವರು ಜೀವನ ಇದೆ, ಅವ್ರಿಗೂ ಹೆಂಡತಿ ಮಕ್ಳಿದ್ದಾರೆ. ಅವರು ನಮ್ ರಾಧಿಕಾ ಬಂದಂಗೆ ಇವಳು ಬಂದಿದ್ದಾಳೆ ಪಾಪ, ಕಷ್ಟಪಟ್ಟು ಬಂದಿದ್ದಾರೆ, ಅವ್ರಿಗೂ ಒಂದ್ ಜೀವನ. ನಮ್ ಬ್ಯಾನರ್ ಅಲ್ಲಿ ಯಾರಿಗೂ ಕೆಟ್ಟದ್ದಾಗಬಾರ್ದು. ಈಗ ಅಮ್ಮವ್ರ ಬ್ಯಾನರ್ ಎಷ್ಟ್ ಚೆನ್ನಾಗಿ ಊಟ ಮಾಡ್ತಿದೀವಿ. ಈಗ ನಮ್ಗಿರ್ಲಿಲ್ಲ ಅದೃಷ್ಟ ಬಿಡಿ, ಎಷ್ಟೆಲ್ಲ ಅದೃಷ್ಟ ಇಲ್ಲ ಅಮ್ಮವ್ರ ಬ್ಯಾನರ್ಗೆ. ಅವಾಗ ನಾವೆಲ್ಲ ಇಲ್ಲ, ಆದ್ರೂ ಇವತ್ತು ಅವ್ರ ಮಕ್ಳು ನಮ್ಮ ಎಷ್ಟೊತ್ತೆ ಎಷ್ಟು ಚೆನ್ನಾಗವ್ರೆ. ಅದೇ ತರ ನಾವೆಲ್ಲ ನಿಮ್ಮೆಲ್ಲರ ಹೊಣೆ, ಅದು ನಮ್ಮೊಬ್ರು ಹೊಣೆ ಅಲ್ಲ, ನಿಮ್ದು ಹೊಣೆ, ನಿಮ್ ಚಾನಲ್ ಹೊಣೆ. ಆಯ್ತು, ನಮ್ಮ ಮನೇಲೇ ಆಗ್ಲಿ, ನಿಮ್ಮ ಮನೇಲೇ ಆಗ್ಲಿ, ಎಲ್ಲರೂ ಒಟ್ಟು ಕುಟುಂಬಗಳನ್ನ ಒಟ್ಟು ಮಾಡಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ ಮಾತ್ರ ಮಾತಾಡೋದಲ್ಲ, ಅಲ್ಲ ಕೆಟ್ಟ ಕೆಲಸ ಮಾಡಿದ್ದ, ಒಳ್ಳೇದ್ ಮಾಡಿದ್ದು ನೆನ್ಪಿಸ್ಕೊಳ್ರಿ. ಯಶೋ ಮಾರ್ಗ ಮಾಡಿದೀವಲ್ರಿ, ಎಷ್ಟೋ ಕೆಲಸ ಮಾಡಿದೀವಲ್ರಿ, ಆಂಬುಲೆನ್ಸ್ ಎಲ್ಲ ಮಾಡಿದೀವಿ. ಅದನ್ನ ನಾವ್ ಹೇಳ್ಬಾರ್ದು. ಮಾಡಿದ್ನೇ ನಮ್ ಪುನೀತ್ ನಿನ್ನೆ ನೈಟ್ ಏನೋ ಒಂದು ಓದ್ತಾ ಇದ್ದೆ, ದೇವಸ್ಥಾನಕ್ಕೆ, ಯಾವ್ದೋ ತಮಿಳ್ನಾಡು ದೇವಸ್ಥಾನಕ್ಕೆ 65,000 ರೂಪಾಯಿ, 65 ಲಕ್ಷ ಕೊಟ್ಟವ್ರಂತೆ. ನಿಮ್ಗೆ ಅದನ್ನ ನಾನು ವಿಡಿಯೋ ಕಳಿಸ್ತೀನಿ. ಮೊನ್ನೆ ಸುಮ್ನೆ ಹಿಂಗೇನೋ ನೋಡ್ತಾ ಬಂತು. ತಮಿಳಿಯವ್ರದ್ದು ಯಾರ್ದು ಇಟ್ಟಿಲ್ವಂತೆ ಫೋಟೋ, ಶಿವನ್ ಪಕ್ಕ ಒಂದ್ ಫೋಟೋ ಇಟ್ಟಿದ್ದಾರೆ, ಪುನೀತ್ ಅವ್ರದ್ದು. ಇವತ್ ಬೆಳಿಗ್ಗೆ ನೋಡಿದ್ ನಾನು. ಅಂದ್ರೆ ಯಾವ ಮಟ್ಟಕ್ಕೆ ಅವರು ಥಿಂಕಿಂಗ್ ಇದೆ ಅಂದ್ರೆ, ಆ ತರ ಥಿಂಕ್ ಬೇಕ್ರಿ ನಮ್ಗೆ. ಎಲ್ರಿಗೂ ವಿಶಾಲವಾದ ಮನೋಭಾವನೆ, ಒಳ್ಳೆ ಹೃದಯ ನಾವು ಬೆಳೆಸ್ಕೊಳ್ಳೋಣ. ಕೆಟ್ಟದ್ದು ಎಲ್ರಿಗೂ ಅನ್ಸುತ್ತೆ, ಬೇಡ ಅದು. ಅದಕ್ಕೆ ನನ್ಗೇನಂದ್ರೆ, ನಾನು ತುಂಬಾ ಪೇಶನ್ಸ್ ಇಂದ ಹೇಳ್ತೀನಿ. ನಾನು ಇಷ್ಟು ದೊಡ್ಡ ಆಸೆ ಇಟ್ಕೊಂಡಿದ್ದೀನಿ ಮಗನ್ ಬಗ್ಗೆ. ಈ ಸಣ್ಣದಕ್ಕೆಲ್ಲ ಅವನ್ನ ನಾನು ಅಲೋ ಮಾಡಲ್ಲ. ಚೆನ್ನಾಗಾದಾಗ ಅವನೇ ಕರ್ದು ಹೇಳ್ತಾನೆ, ಅಮ್ಮ ಗುಡ್ ಅಂತ. ಅವನಿಗೆ ನನ್ ಮೇಲೆ ನಂಬಿಕೆ, ನನಗೆ ಅವನ ಮೇಲೆ ನಂಬಿಕೆ. ನಾವಿಬ್ರು ಸೇರಿ
ಒಂದು ಜೀವನ ಕಟ್ಕೊಂಡು ನಮ್ಮ ಫ್ಯಾಮಿಲಿ ನಡ್ಸ್ಕೊಂಡು ಹೋಗ್ತಾ ಇದೀವಿ. 4-6 ಜನ ನನ್ನ ಮಗನ ಹತ್ರ ಊಟ ಮಾಡ್ತಾವ್ರೆ, ಅಂದ್ರೆ ಕೆಲಸ ಮಾಡ್ಕೊಂಡು ಅವನ್ ಸೌಕರ್ಯ ನೋಡ್ತಾವ್ರೆ. ನನ್ ಮಗ ಮಾತ್ರ ಅಲ್ಲ ರೀ, ಅವರು ನನ್ನ ಜೊತೆ ನಮ್ಮ ಮಗನ ಜೊತೆ ಇರೋರೆಲ್ಲ ನನ್ ಮಕ್ಳೇ. ಇವತ್ತು ನನ್ ಮಗನ್ನ ನಾನು ಹೋಗದೆ ಇದ್ರು ಅವ್ರ ಅಣ್ಣನ್ನ ಪ್ರೀತಿಯಿಂದ ನೋಡ್ಕೊತಾರೆ. ಹೆಂಗ್ ನೋಡ್ಕೊತಾರೆ ಅಂದ್ರೆ ನಮ್ ಮಕ್ಳು ನೋಡ್ಕೊಳಲ್ಲ, ನಾವಿದ್ರು ನೋಡ್ಕೊಳಲ್ಲ. 3 ಗಂಟೆಗೆ ಎದ್ದೇಳ್ತಾರೆ, ಅವ್ರ ಅಣ್ಣಂಗ್ ಫುಡ್ ಕೊಡ್ತಾರೆ, ಜಿಮ್ಗೆ ಹೋಗ್ತಾರೆ. ಯಾರು ನಾವ್ ಮಾಡ್ತೀವ? ಅದಕ್ಕೆ ಅವರು ಜೊತೆಲಿರೋರ್ಗೂ ಕಷ್ಟ ಆಗ್ಬಿಡುತ್ತೆ. ನಾವೇನೋ ಒಂದ್ ಜಗಳ ಮಾಡ್ಕೊಂಡ್ಬಿಟ್ವಿ ಅಂತ ಬರೀತೀರಾ, ಅವ್ರ ಫ್ಯಾಮಿಲಿಗಳಲ್ಲಿ ನಮ್ಮನ್ನ ನಂಬ್ಕೊಂಡ್ ಕೆಲಸ ಮಾಡ್ತಿರ್ತಾರೆ. ಇವೆಲ್ಲ ಆಗ್ಬಾರ್ದು ಅಂತ ಅಷ್ಟೇ ಆಲೋಚನೆ, ಇನ್ನೇನಿಲ್ಲ. ನಾವ್ ಎದ್ರಲ್ಲ ಬಿಡಿ. ನಾನು ಯಶ್ ಅವರ ಡ್ಯಾಡಿ, ನನ್ ಮಗಳ, ನಮ್ಮ ಅಳಿಯನ್ ಫ್ಯಾಮಿಲಿನ ಯಾರು ಎದ್ರಲ್ಲ. ನಾವು ನಮಗ್ ನಾವೇನು ಅಂತ ಗೊತ್ತು, ಅರ್ಥ ಆಯ್ತಾ? ಆದ್ರೆ ಸುತ್ತ ಈಗ ನಾವೊಂದು ಕೊತ್ತಲ್ವಾಡಿ ಅಂತ ಮಾಡಿರ್ತೀವಿ, ಆ ಸಿನಿಮಾ ಇಟ್ಟಾದ್ರೆ ಒಳ್ಳೇದು, ಫೇಲ್ಯೂರ್ ಆದ್ರೆ ನಮ್ ಜವಾಬ್ದಾರಿ ಇರುತ್ತೆ ನಮ್ಮ ಮೇಲೆ. ಅದಕ್ಕೆ ನಾವು ಕೆಲಸ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ಮಾತಾಡೋಣ. ನೆಕ್ಸ್ಟ್ ಅಮ್ಮ ಎಷ್ಟು ಬಗ್ಗೆ ಮಾತಾಡಿ ಅಂತ ಒಂದೊಂದು ಎಪಿಸೋಡ್ ಮಾಡೋಣ. ಸಿನಿಮಾ ಗೆಲ್ಸಿ ಮೊದ್ಲು, ಏನಂತೀರಾ? ನಿಮ್ಗೆ ಹೇಳಿ, ನಿಮ್ ಹೆಡ್ಡಿಗೆ ಹಿಂಗಂದ್ರು ಅಮ್ಮ ಅಂತ ತೋರಿಸಿದೆ. ಅಲ್ಲಲ್ಲ, ನಾನ್ ಯಾಕೆ ಅಂದ್ರೆ ನಿಮ್ಮ ಹೆಡ್ ಅಂತಲ್ಲ, ಎಲ್ರ ಹೆಡ್ಡು ಅವ್ರಿಗೆ ಕೆಲಸ ಕೊಟ್ಟಿರ್ತಾರೆ, ನಿಮ್ಮದ್ ತಪ್ಪಲ್ಲ. ಆದ್ರೆ ನಮ್ದೇ ಒಂದ್ ಥಾಟ್ ಇದೆ. ನನ್ ಬಂದಿರೋದು, ನಾವೇನಾದ್ರು ಬೇರೆ ಕೆಲಸ ಮಾಡ್ತಾ ಇದ್ರೆ ನೀವು ನಮ್ಮನ್ನ ಬರಿಬಹುದು, ಅದು ನಿಮ್ಮ ಹಕ್ಕು. ಏನ್ ಹೇಳ್ರಿ, ನಮ್ಮನ್ನ ತಪ್ಪು ಮಾಡಿದವ್ರನ್ನ ತಿದ್ದ ಹಕ್ಕು ನಿಮ್ದು. ನಾನ್ ಹೇಳ್ತಾ ಇರೋದು ಅವನು ಬೇಡ, ಅವನು ಬೇಡ. ನಮ್ಮ ಮೇಡಮ್, ನಾವು ಮೇಡಮ್ ಅಂತೀವಿ ರಾಧಿಕಾ ಅವ್ರಿಗೆ ಮನೇಲಿ. ಯಶ್ ಹತ್ರನು ಸುಮ್ನೆ ಎಲ್ಲಪ್ಪ ಮೇಡಮ್ ಅವರು ಅಂತೀವಿ ಸುಮ್ನೆ. ಅದ್ ರೇಕ್ಸ್ ಅಂದ್ರೆ ತಮಾಷೆ ಮಾಡ್ಕೊತಾ ಇರ್ತೀವಿ. ರಾಧಿಕನ ಅವಳ ನನ್ನ ಅತ್ತೆ ಅಂತಾಳೆ, ನಾನ್ ರಾಧಿಕಾ ಅಂತೀನಿ. ಸುಮ್ನೆ ಹುಡುಗರ ಹತ್ರ ಎಲ್ಲ ಮಾತಾಡುವಾಗ ಎಲ್ಲಪ್ಪ ಮೇಡಮ್ ಏನ್ ಮಾಡ್ತಾವ್ರಪ್ಪ, ಚೆನ್ನಾಗವ್ರೇನಪ್ಪ ಅಂತ ಫೋನಲ್ಲೆಲ್ಲ ಹಂಗೆ ಮಾತಾಡೋದು. ಹಂಗೆ ನಮ್ಮ ಹುಡುಗಿ ಅವಳು ಕಷ್ಟಪಟ್ಟ, ಅವಳು ನಮ್ಮಷ್ಟು ಆಚೆ ಬಂದು ಏನೋ ಮಾತಾಡ್ದವಳಲ್ಲ. ಹಂಗಾಗಿ ನಮ್ಮನೆಗ್ ಬಂದ್ ಸೊಸೆಗೆ ನಂಗೆ ಯಾರೋ ಹಂಗ್ ಮಾತಾಡೋದು ಇಷ್ಟ ಇಲ್ಲ. ನನ್ ಮಗನ್ಗೊಂದ್ ಅಂದ್ರು ಕೇಳ್ಬೋದು, ನನ್ ಸೊಸೆಗೆ ಯಾರೋ ಅನ್ಬಾರ್ದು. ಅದ್ ಮೊದ್ಲಿಂದ ನನ್ ಡ್ರೀಮು, ಗೊತ್ತಾಯ್ತಾ? ನಾವ್ ಅಂತೀವೇನ್ರಿ, ನಾವು ನಮ್ಮ ಸಿನಿಮಾಲ್ ಕೆಲಸ ಮಾಡೋರ್ನೆ ನಾವು ಸೆಕ್ಯೂರಿಟಿ ಕೊಟ್ಟು ಕಾಪಾಡ್ಕೊತೀವಿ, ನಮ್ ಸೊಸೆ ಕಾಪಾಡ್ಕೊಳ್ಳಲ್ವೇನ್ರಿ? 100%. ಮತ್ತೆ ಅದನ್ನ ಅವ್ರಿಗೆ ಹೇಳಿ, ಫೋನಲ್ಲಿ ಟಿವಿಲಿ ಹೇಳಿ. ನಮ್ ಸೊಸೆ ಏನು ಅಂತ ನಮಗ್ ಗೊತ್ತು. ಆಮೇಲೆ ಸೊಸೆ ಒಂದೇ ಅಲ್ಲ, ಸೊಸೆ ಏನ್ ಮಾಡ್ಯವಳೆ, ಮಗ ಏನ್ ಮಾಡ್ಯವ್ರ, ನಾವೇನ್ ತಪ್ಪು ಮಾಡಿದ್ರೆ ನೀವು ಬರೀರಿ. ಇಲ್ಲ, ರಾಧಿಕಾ ಅವ್ರ ಬಗ್ಗೆ ಇಡೀ ಕರ್ನಾಟಕ ಇದೆ. ಅವ್ರ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗಿಂದಾನು ಕೂಡ ಒಂದು ಕಪ್ಪು ಚುಕ್ಕೆ ಇಲ್ದಂಗೆ ಬೆಳೆದು ಬಂದಿರುವಂತ ನಟಿ. ಬಿಕಾಸ್ ಯಾಕಂದ್ರೆ ಸುಮಾರು ಜನ ಇತ್ತೀಚೆಗೆ ಏನಾಗ್ತಿದೆ ಅಂತಂದ್ರೆ, 1-2 ಸಿನಿಮಾಗಳನ್ನ ಮಾಡಿದ್ಮೇಲೆ ಅವ್ರಿಗೆ ಕಾಲ್ ನಿಲ್ತಿಲ್ಲ ಕೆಲವೊಬ್ಬರಿಗೆ, ಎಲ್ರು ಅಂತಲ್ಲ. ಬಟ್ ರಾಧಿಕಾ ಮೇಡಮ್ ಅವ್ರು ಅಂತ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಆಕ್ಟ್ ಮಾಡಿದ್ರು ಕೂಡ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು, ಸೂಪರ್ ಹಿಟ್ ಸಿನಿಮಾಗಳನ್ನ ಮಾಡಿದ್ರು ಕೂಡ, ಈಗಲೂ ಅವ್ರು ಕಮ್ ಬ್ಯಾಕ್ ಮಾಡ್ತೀರಿ ಅಂತಂದ್ರೆ ಸಾಕಷ್ಟು ಜನ ಕನ್ನಡಿಗರು ಕೈ ಬೀಸಿ ವೆಯ್ಟ್ ಮಾಡ್ತಿದ್ದಾರೆ, ಅವ್ರು ಬರ್ಲಿ ಮತ್ತೆ ಬೆಳ್ಳಿ ಪರದಲ್ಲಿ ಅವ್ರ ಸಿನಿಮಾ ನೋಡ್ಬೇಕು ಅಂತ. ನೀವು ಆಸೆ ಪಡೋದ್ರಲ್ಲಿ 100% ತಪ್ಪಿಲ್ಲ. ಯಾಕಂತಂದ್ರೆ ಎಲ್ರು ವೆಯ್ಟ್ ಮಾಡ್ತಿದ್ದಾರೆ. ಅಲ್ರಪ್ಪ, ನಮ್ಮನೆ ಸೊತ್ತು ಅದು. ನಾವು ಸೆಕ್ಯೂರಿಟಿ ಕೊಟ್ಕೊಂಡು ಇಟ್ಕೊಂಡ್ರೆ ಸೊತ್ತಿಗೆ ಯಾರೋ ಮಾತಾಡ್ರೆ ಬಿಡ್ತೀವಿ ಅಂದ್ರೆ ನಾನೇ ಬಿಡಲ್ಲ ಯಾರು. ನಾನ್ ನಿಂತ್ರೆ ಹೆಂಗ್ ನಿಂತ್ಕೊಬಿಡ್ತೀನಿ ಅಂದ್ರೆ, ನಮ್ಮ ಮಗನ್ನ ಸೊಸೆನ ನಾನು ಒಂದು ಬೇಲಿ ಇದ್ದಂಗೆ. ನಮ್ಮ ಮಕ್ಳ ಬಗ್ಗೆ, ನಮ್ಮ ಮೊಮ್ಮಕ್ಳ ಬಗ್ಗೆ ಎಲ್ಲ ನಾನೇ ಬೇಲಿ. ಅಣ್ಣವ್ರಿಗೆ ಅಮ್ಮವ್ರಿಗೆ ಒಂದ್ಸತಿ ಯಾರೋ ಕೇಳಿದ್ರಂತೆ ಪೇಪರ್ ಅವರು, ಏನ್ ಬೇಲಿ ಹಾಕೊಂಡಿದ್ದೀರಾ ಅಂತ. ಅವ್ರು ಬೇಲಿ ಹಾಕಿದ್ಕೆ ಒಬ್ಬ ರಾಜ್ಕುಮಾರ್ ಆಗಿದ್ದು. ಬೇಲಿ ಹಾಕ್ಲಿಲ್ಲ ಅಂದ್ರೆ ಅಮ್ಮವರು 3 ಮಕ್ಳು ಮುತ್ತಿನಂತ ಕೊಡಕ್ ಆಯ್ತಿರ್ಲಿಲ್ಲ. ಇವತ್ತು ಎಷ್ಟು ಬೇಡ, ಬೇರೆಯವ್ರಿಗೆ ಕೇಳಿ, ಯಾಕೆ ಕೇಳಲ್ಲ? ಎಷ್ಟನ್ನ ಯಾಕೆ ಕೇಳ್ತೀರಾ? ಬೇರೆಯವ್ರನ್ನ ಕೇಳ್ರಿ. ನಮ್ಮನೇಲಿ ಎಷ್ಟನ್ನ ಬಿಟ್ಬಿಡಿ, ಮರ್ತು ಬಿಡಿ ನೀವು. ನಾವು ಹೆಂಗಿದೀವಿ ಅಂದ್ರೆ ಹಂಗೆ ನಾನೇ ಬೆಳೆಸಿರೋದು. ಅದು ಅವನ್ ತಪ್ಪಲ್ಲ, ಅದು ನನ್ ತಪ್ಪು. ಒಂದ್ಸರಿ ಏನಾಯ್ತು ಗೊತ್ತಾ, ಮದುವೆ ದೋಸ್ತರಲ್ಲಿ ನಮ್ಮ ಯಶ್ಗೆ ಏನಾರು ಹಣ್ಣು ಗಿಣ್ಣು ಅದು ಇದು ಕೊಟ್ರೆ ಸುಮ್ನೆ ಒಬ್ನೇ ತಿಂತಾನೆ ಅವನು. ಯಾರಿಗೂ ಅವ್ನಿಗೆ ಅದು ಅಭ್ಯಾಸ ಇಲ್ಲ. ಸುಮ್ಮನೆ ಕಟ್ ಮಾಡ್ಕೊಡ್ತೀವಿ, ತಿಂತಾ ಇರ್ತಾನೆ. ನಮ್ ಸೂರ್ಯನು ಮಾಡಿದಾರೆ, ಹೇಳಿದಾರೆ. ಅಲ್ಲಿ ಪಕ್ಕದಲ್ಲಿ ನೀವೇ ಕೂತಿದ್ರೆ ಕೊಟ್ರೆ ಅವ್ನ್ ಪಾಡ್ಗವ್ನ್ ತಿಂತಾ ಇರ್ತಾನೆ. ಅವ್ನಿಗದು ಗೊತ್ತಿಲ್ಲ. ಬೇರೆಯವ್ರು ಅವ್ರಿಗೆ ಅದೇನೋ ಕತೆ ನೋಡ್ತಾನೋ, ಬುಕ್ ನೋಡ್ತಾನೋ, ತಿಂದ್ಬಿಡ್ತಾನೆ. 2-3 ಸರಿ ಇವಳು ಮದ್ವೆ ಆದ್ಮೇಲೆ ಅದೇ ಕೆಲಸ ಮಾಡಿದ್ದಾನೆ. ನಿನಗೆ ಗೊತ್ತಿಲ್ಲ, ಸುಮ್ಮನೆ ತಿನ್ಕೊಂಡೇ ಕೂತವನೆ. ಇವಳು ಏನು ನೀನ್ ಒಬ್ನೇ ತಿಂದ, ನಂಗೆ ಕೊಟ್ಟಿಲ್ವಾ ಅನ್ಲಂತೆ. ಅಯ್ಯೋ ಮರ್ತೋಯ್ತು, ನಂಗೆ ಅದು ಅಭ್ಯಾಸನೇ ಇಲ್ಲ, ನಮ್ಮ ಅಮ್ಮ ಅಭ್ಯಾಸ ಮಾಡಿಲ್ಲ ಅಂತ. ತಪ್ಪು ನಮ್ದು. ನೀನು ಪಕ್ಕದಲ್ಲಿ ಯಾರು ಕೂತವ್ರೆ ಎದುರು ಅವೆಲ್ಲ ಅದು ಅಷ್ಟೊಂದು ನಾವ್ ವೇಸ್ಟ್ ಮಾಡ್ಬೇಡ ಅಂತ ಬೆಳೆಸಿದೀವಿ. ಅದ್ ನೋಡಿ ಹೆಂಡತಿ ಬಂದಾಗ ಅದು ಸ್ಟ್ರಾಂಗ್ ಆಗುತ್ತೆ. ಆಮೇಲೆ ಸೂರ್ಯ ಹೇಳವ್ರದ, ಅಮ್ಮ ಏನೋ ತಿಂತಾ ಇದ್ರು ಕಣಮ್ಮ, ಒಬ್ರೇ ತಿನ್ಕೊಬಿಟ್ರು ಎಲ್ಲ ಖಾಲಿ ಆದ್ಮೇಲೆ ಹಬ್ಬ ಇಂಥದ್ದು ಹೇಳ್ತಾರ ಅವ್ರಿಗೆ, ಡಾರ್ಲಿಂಗ್ ನಿನ್ ಕೊಡ್ಲಿಲ್ವಾ ಅಂತ. ನಾನು ಹೇಳ್ದೆ, ಇದು ತುಂಬಾ ತಪ್ಪು, ನಂದೇ ಬಿಡಿ ಸೂರ್ಯ, ಅವ್ರದಲ್ಲ. ನಮ್ಮಮ್ಮ ಇವೆಲ್ಲ ಕಲ್ಸೇ ಇಲ್ಲ ಅಂತ. ಹಂಗೆ ಆಮೇಲೆ ಫ್ಯಾಮಿಲಿ ಕೂತು ಊಟ ಮಾಡ್ತಾರೆ ಎಲ್ಲರ ಮನೇಲೂ. ಅದೊಂದು ಸಿಸ್ಟಮ್. ನಮ್ಮ ರಾಧಿಕಾ ಅವ್ರ ಮನೇಲೂ ಅದಿದೆಯಂತೆ. ಅವಳು ಯಾವಾಗ್ಲೂ ಹೇಳ್ತಾಳೆ, ಅಂದ್ರೆ 7 ಗಂಟೆ ಆದ್ರೆ ಅವ್ರ ಡ್ಯಾಡಿ ಬರೋದು, ಸಂಜೆ ಟೀ ಒಟ್ಟಿಗೆ ಕುಡಿಯೋದು, ಅದೆಲ್ಲರೂ ಅದೊಂದು ಅಫಿಷಿಯಲ್ ಫ್ಯಾಮಿಲಿಲಿ ಮಾಡ್ತಾರೆ. ನಮ್ಮನೇಲಿ ಹಂಗ್ ಮಾಡಕ್ಕಾಗ್ಲಿಲ್ಲ. ಅವ್ರ ಡ್ಯಾಡಿ 3 ಗಂಟೆಗೆ ಬರೋರು, ಮತ್ತೆ 5 ಗಂಟೆಗೆ. ಆಮೇಲೆ ಇವು ಮಕ್ಳು ಯಾಗ್ಲೋ ಮಲ್ಕೊಬಿಡವು. ನಮ್ಮ ಅವರಿಗೆ ಬಿಸಿ ಊಟ ಕೊಡ್ಬೇಕು, ಅವ್ರು ಊಟ ಮಾಡಿ ಮಲ್ಕೊಳ್ಳೋರು, ನಾನು ಒಬ್ಳೆ. ನೆಂಟ್ರುಗಳು ಬರೋರು, ಈ ತರ ನಮ್ದು ಬಂದ್ಬಿಡುತ್ತೆ. ನಮ್ಮ ಮಕ್ಳಿಗ್ರಲ್ಲ ಅದ ಅಂದ್ರೆ ತಪ್ಪು ತಿಳ್ಕೊಬೇಡಿ, ಜಾತಿನ ಕಟ್ ಮಾಡಿ. ನಮ್ಮ ಕನ್ನಡದವ್ರದ್ದು, ನಮ್ಮ ಹಾಸನ್ ಕಡೆಯವ್ರಿಗೆ ಏನಂದ್ರೆ ಫಸ್ಟ್ ಕೆಲಸ ಮಾಡ್ಬೇಕು ನಾವು ಮನೇಲಿ. ಈ ತರ ಎಲ್ಲ ಟೈಮ್ ವೇಸ್ಟ್ ಮಾಡ್ತೀರ, ಅದಕ್ಕೆ ನಮಗ್ ಬೈದವ್ರೆ ದೊಡ್ಡವ್ರು, ಬೈತಾ ಇರೋರು. ಏನ್ ನೀನು ಇದ್ ಮಾಡದ್ಬಿಟ್ಟು ಅಲ್ಲಿ ಹೋಗಿದ್ಯಾ, ಆ ತರ ಅದ್ ನಮಗ್ ಕೂತ್ ಬಿಟ್ಟಿದೆ. ಹಂಗೆ ಇರ್ಬೇಕಾರೆ ಯಶಿಗೆ ನಾನು ಈ ಊಟ ಮಾಡುವಾಗ್ಲೂ ರಾಧಿಕಾ ಎಷ್ಟೋ ಸರಿ ಹೇಳಿದಾಳೆ,
ಅಯ್ಯೋ ಒಟ್ಟಿಗೆ ಊಟ ಮಾಡಕ್ ಬರಲ್ಲ. ಆಮೇಲೆ ನಾನು ಹೇಳಿದೆ ರಾಧಿಕಾ ತಪ್ಪು ತಿಳ್ಕೊಬೇಡ, ಅದ್ ನಮ್ಮನೇಲಿ ನಾವು ಕಲ್ಸಿರೋದು, ನಮ್ಮನೇಲಿ ಅದ್ ಬಂದೇ ಇಲ್ಲ ಅಂತ ನಾನ್ ಸೊಸೆ ಹತ್ರ ರಿಕ್ವೆಸ್ಟ್ ಮಾಡಿದೀನಿ. ನೀನೇನು ತಿಳ್ಕೊಬೇಡಮ್ಮ, ಪಾಪ ಅವ್ನಿಗೆ ಅದ್ ಗೊತ್ತೂ ಇಲ್ಲ, ಅವ್ನ ಪಾಡ್ಗೆ ಅವ್ನಿಗೆ ಆಮೇಲೆ ಅವ್ನಿಗೆ ನಾವು ತಿನ್ಸೋದು ಈ PUC ಆದ್ರೂ ಬೈಕ್ ತಿನ್ಸೋದು ಇದೆಲ್ಲ ಮಾಡ್ಬಿಟ್ಟಿದ್ವಿ. ಆಮೇಲೆ ಅವ್ನ್ ಕಲ್ತ್ಕೊಂಡಾನಿ. ಆತರ ನಾವು ಪೇರೆಂಟ್ಸ್ ಹೆಂಗ್ ಬೆಳೆಸ್ತೀವಿ ಹೆಂಗ್ ಬರುತ್ತೆ ರೀ. ಅದ್ರಲ್ಲಿ ನಾನು ಹೇಳಿದ್ನಲ್ಲ ತಪ್ಪು ಹಿಂಗಿದೆ ಅಂತ. ಆ ತರದಲ್ಲಿ ಅವ್ನಿಗೆ ಹಿಂಗೆ ಇರ್ಬೇಕು, ನೀನ್ ಹಿಂಗೆ ಹೋಗ್ಬೇಕು, ಹಿಂಗೆ ದುಡಿಬೇಕು, ದುಡಿ, ಸಂಪಾದನೆ ಮಾಡು, ಹೋಗು, ದೊಡ್ಡ ಲೆವೆಲ್ಗೆ ಹೋಗು ಅಂತ ನಾವು ಪ್ರೆಷರ್ ಹಾಕಿದೀವಿ ಮನೆಯಿಂದ. ಅದು ಪಾಪ ಅವ್ನು ಹೋದ್ಮೇಲೆ ನೀನ್ ಅಲ್ಲಿ ಹೋಗ್ಬೇಡ ಇಲ್ಲಿಗೆ ಬಾ ಅಂದ್ರೆ ಎಷ್ಟ್ ಸರಿ. ಇದು ರಿಯಲ್ ಫ್ಯಾಕ್ಟು. ಅದಕ್ಕೆ ನೀವು ಇನ್ನೊಂದ್ಸತಿ ನಿಮ್ಮ ಹೆಸರು ಗೊತ್ತಾಗಿಲ್ಲ, ಮಂಜುನಾಥ್ ಅಂಜನ್ ಅವರು, ನನ್ನ ಈ ಪ್ರಶ್ನೆ ಕೇಳಬಾರ್ದು. ಆಯ್ತು, ಖಂಡಿತವಾಗ್ಲು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.